ರಾಜ್ಯ ಹೊರ ರಾಜ್ಯಗಳಲ್ಲಿ ಜನರ ಮನಗೆದ್ದಿರೋ ನಂದಿನಿ ಬ್ರ್ಯಾಂಡ್ ಇದೀಗ ಮತ್ತೊಂದು ಮೈಲಿಗಲ್ಲು ಬರೆಯೋಕೆ ಸಜ್ಜಾಗಿ ನಿಂತಿದೆ. ಇತ್ತೀಚೆಗಷ್ಟೇ ಕೆಎಂಎಫ್ ಪರಿಚಯಿಸಿದ ಇಡ್ಲಿ ಹಾಗೂ ದೋಸೆ ಹಿಟ್ಟಿಗೆ ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದು, ಸಿಲಿಕಾನ್ ಸಿಟಿ ಮಹಿಳಾ ಮಣಿಗಳ ಮನಗೆದ್ದಿದ್ದು 3 ದಿನಕ್ಕೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ದಾಖಲೆ ನಿರ್ಮಿಸಿದೆ. ಇತ್ತೀಚೆಗಷ್ಟೇ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದ್ದ ನಂದಿನಿ ದೋಸೆ ಹಿಟ್ಟಿಗೆ ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಕಳೆದ ವಾರವಷ್ಟೇ ಕೆಎಂಎಫ್ ಮೂಲಕ ರಾಜಧಾನಿಯಲ್ಲಿ ಪ್ರಾಯೋಗಿಕ ಮಾರಾಟಕ್ಕೆ ವೇದಿಕೆ ಪಡೆದುಕೊಂಡಿದ್ದ ನಂದಿನಿ ದೋಸೆ ಹಿಟ್ಟಿಗೆ ಸಿಟಿ ಮಂದಿ ಫಿದಾ ಆಗಿದ್ರೆ, ಇತ್ತ ಕೇವಲ 3 ದಿನಗಳಲ್ಲಿ ಬರೋಬ್ಬರಿ 2250 ಮೆಟ್ರಿಕ್ ಟನ್ ಹಿಟ್ಟು ಮಾರಾಟವಾಗೋ ಮೂಲಕ ನಂದಿನಿ ಹೊಸ ದಾಖಲೆ ಬರೆದಿದೆ. ಇತ್ತ ಸಿಲಿಕಾನ್ ಸಿಟಿ ಮಹಿಳೆಯರು ಕೆಎಂಎಫ್ ದೋಸೆ ಹಾಗೂ ಇಡ್ಲಿ ಹಿಟ್ಟಿಗೆ ಮುಗಿಬಿದ್ದಿದ್ದು, ನಿತ್ಯ 3 ರಿಂದ 4 ಸಾವಿರ ಕೆಜಿ ಹಿಟ್ಟು ಮಾರಾಟ ಆಗ್ತಿದೆ ಅಂತ ಕೆಎಂಎಫ್ ಎಂಡಿ ತಿಳಿಸಿದ್ರು. ದೋಸೆ ಮತ್ತು ಇಡ್ಲಿ ಬ್ಯಾಟರ್ ಹಿಟ್ಟನ್ನೇನು ಈಗಾಗಲೇ ಮಾರ್ಕೆಟಿಗೆ ಲಾಂಚ್ ಮಾಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಶುಸಂಗೋಪನಾ ಸಚಿವರು ಹಾಗೂ ನಮ್ಮ ಅಧ್ಯಕ್ಷರು ಒಟ್ಟುಗೂಡಿ ಅದನ್ನು ನಾವು ಲಾಂಚ್ ಮಾಡಿದ್ದೀವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಸಾರ್ವಜನಿಕರಿಂದ. ಎಲ್ಲ ಪಾರ್ಲರ್ಗಳಲ್ಲೂ ಕೂಡ ನಮ್ಮ ದೋಸೆ ಮತ್ತು ಇಡ್ಲಿ ಹಿಟ್ಟು ಏನಿದೆ ನಂದಿನಿದು, ಅದಕ್ಕೆ ಸಾಕಷ್ಟು ರುಚಿ ಇದೆ ಮತ್ತು ಸ್ವಾದ ಇರೋದ್ರಿಂದ ನಮಗೆ ತುಂಬ ಬೇಕು ಅಂಥೇಳಿ ಪ್ರತಿದಿನ ಕೂಡ ನಾವೇನು ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ. ದಿನದಲ್ಲಿ ಸುಮಾರು 5,000 ಕೆಜಿಯಷ್ಟು ದೋಸೆ ಬ್ಯಾಟರು ಇಡ್ಲಿ ಬ್ಯಾಟರ್ನ ವ್ಯಾಪಾರ ಮಾಡಬೇಕು ಅನ್ನೋದು ಪ್ರಾರಂಭದ ದಿನಗಳಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ಸುಮಾರು ಒಂದು ವಾರದಲ್ಲಿ ನಾವು ಲಾಂಚ್ ಮಾಡಿದ ದಿನಗಳಿಂದ ಸುಮಾರು 3,000 ಕೆಜಿ 4,000 ಕೆಜಿಯಷ್ಟು ಪ್ರತಿದಿನ ವ್ಯಾಪಾರ ಆಗ್ತಾಯಿದೆ. ನಾಗರಿಕರಿಂದ ಮತ್ತು ಎಲ್ಲ ಗ್ರಾಹಕರಿಂದ ತುಂಬ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಇನ್ನು ಸದ್ಯ ರಾಜಧಾನಿಯಲ್ಲಿ ಮಾತ್ರ ದೋಸೆ ಇಡ್ಲಿ ಹಿಟ್ಟಿನ ಪ್ರಾಯೋಗಿಕ ಮಾರಾಟ ಆರಂಭಿಸಿದ ಕೆಎಂಎಫ್ ಇದೀಗ ರಾಜಧಾನಿಯಲ್ಲಿ ಉತ್ತಮ ಸ್ಪಂದನೆ ಸಿಗ್ತಿದ್ದಂತೆ ಇದೀಗ ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಶೀಘ್ರದಲ್ಲೇ ದೋಸೆ ಇಡ್ಲಿ ಹಿಟ್ಟಿನ ವ್ಯಾಪಾರ ಮಾಡೋಕೆ ನಿರ್ಧಾರ ಮಾಡಿದೆ. ಇತ್ತ ನಂದಿನಿ ಪರಿಚಯಿಸಿರೋ ದೋಸೆ ಹಿಟ್ಟಿನಲ್ಲಿ ವೇ ಪ್ರೋಟೀನ್ ಕೂಡ ಇರೋದ್ರಿಂದ ಸದ್ಯ ಜಿಮ್ ಡಯೆಟ್ ಬಗ್ಗೆ ಗಮನ ಹರಿಸೋರು ಕೂಡ ನಂದಿನಿ ಹಿಟ್ಟಿನ ಮೊರೆ ಹೋಗ್ತಿದ್ದು, ಸದ್ಯ ಇನ್ನೊಂದು ವಾರದೊಳಗೆ ಇತರೆ ಜಿಲ್ಲೆಗಳಲ್ಲೂ ಮಾರಾಟ ಆರಂಭಿಸುವುದಾಗಿ ಕೆಎಂಎಫ್ ಸುಳಿವು ನೀಡಿದೆ. ಆರಂಭದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಇದನ್ನು ಲಾಂಚ್ ಮಾಡಿದ್ದೀವಿ. ಬೆಂಗಳೂರು ನಗರದಲ್ಲಿನ ಎಲ್ಲ ಪಾರ್ಲರ್ಗಳಲ್ಲೂ ಕೂಡ ನಮ್ಮ ಔಟ್ಲೆಟ್ಗಳಲ್ಲಿ ಕೆಎಂಎಫ್ ನಂದಿನಿ ದೋಸೆ ಮತ್ತು ಇಡ್ಲಿ ಹಿಟ್ಟು ಏನು ಲಾಂಚ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಇದನ್ನು ಇದೇ ರೀತಿಯ ಪ್ರತಿಕ್ರಿಯೆಯನ್ನು ನಾವು ನೋಡಿಕೊಂಡು ನಂತರದ ದಿನಗಳಲ್ಲಿ ರಾಜ್ಯದ ಎಲ್ಲ ನಗರಗಳಲ್ಲಿ ಇದನ್ನು ಲಾಂಚ್ ಮಾಡಬೇಕು ಮತ್ತು ಅದನ್ನು ಅಲ್ಲೂ ಕೂಡ ಎಲ್ಲ ಪಾರ್ಲರ್ಗಳಲ್ಲಿ ಔಟ್ಲೆಟ್ಗಳಲ್ಲಿ ಕೊಡಬೇಕು ಅಂತೇಳಿ ಈಗ ಉದ್ದೇಶ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸುಮಾರು ಇನ್ನೊಂದು ವಾರದಲ್ಲಿ ಬೇರೆ ಜಿಲ್ಲೆಯ ಎಲ್ಲ ನಗರಗಳಲ್ಲೂ ಕೂಡ ನಾವು ಇದನ್ನು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀವಿ. ಸದ್ಯ ಬೆಂಗಳೂರಲ್ಲಿ 450 ಗ್ರಾಂ ಪ್ಯಾಕ್ ದೋಸೆ ಹಿಟ್ಟಿಗೆ 40 ರೂಪಾಯಿ ಹಾಗೂ 900 ಗ್ರಾಂಗೆ 80 ರೂಪಾಯಿ ದರ ನಿಗದಿಪಡಿಸಿರೋ ಕೆಎಂಎಫ್ ಇದೀಗ ಜನರಿಗೆ ಮತ್ತಷ್ಟು ಹತ್ತಿರವಾಗೋಕೆ ಹೊರಟಿದೆ. ಸದ್ಯ ಜನರ ಮೆಚ್ಚಿನ ಬ್ರ್ಯಾಂಡ್ ಇದೀಗ ಹೊಸ ಮೈಲಿಗಲ್ಲು ಬರೆಯೋಕೆ ಹೊರಟಿದ್ದು, ನಂದಿನಿ ದೋಸೆಯ ಸವಿಯೋಕೆ ಜಿಲ್ಲೆಗಳ ಜನರು ಇನ್ನಷ್ಟು ದಿನ ಕಾಯಬೇಕಿದೆ.